वन्दे भवघ्नमरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्तिस्तु सताम् देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते ಗೀತೆಯ 7ನೇ ಅಧ್ಯಾಯದ 20, 23, 24ನೇ ಶ್ಲೋಕಗಳಲ್ಲಿ ಅತ್ಯಂತ ಮುಖ್ಯವಾದ ಸಂಗತಿಯನ್ನ ಕೃಷ್ಣ ಚರ್ಚಿಸ್ತಾ ಬಂದ. ಅದರಲ್ಲಿ ನಾವು ಅನೇಕ ಜನ್ಮಗಳ ನಂತರ ಒಬ್ಬ ಜ್ಞಾನವಂತನಾಗಿ ಭಗವದ್ ದರ್ಶನವನ್ನ ಪಡೀತಾನೆ ಅನ್ನುವ ಅಂಶವನ್ನ ನೋಡ್ತಾ ಇದ್ದಾಗ ಕೆಲವು ಮುಖ್ಯವಾದ ಮಾತುಗಳು ಬಂತು. ಒಂದು ವೇಳೆ ತಿಳಿಯದೆ ಆತನ ಉಪಾಸನೆಯಲ್ಲಿ ದೋಷ ಇದ್ದರೆ ದೇವರದನ್ನು ಸರಿಪಡಿಸಿ ಅವನನ್ನ ಉಪಾಸಕನನ್ನಾಗಿ ಉಳಿಸಿಕೊಳ್ತಾನೆ. ಆದರೆ ಯಾರಿಗೆ ಶಾಸ್ತ್ರೀಯವಾದ ಹಿನ್ನೆಲೆಯಲ್ಲಿ ಗೊತ್ತಾಗಿಯೂ ಕೂಡ ಅದನ್ನು ಅವನು ಪರಿಗಣಿಸದೆ ಅದನ್ನು ವಿರೋಧಿಸ್ತಾನೆ ಅಂತಂದಾಗ ಮತ್ತೆ ಆತ ಇನ್ನಾವತ್ತೂ ಬೆಳಕು ಕಾಣದ ಲೋಕದಲ್ಲಿ ಕೊಳಿತಾನೆ ಅನ್ನುವ ಮಾತನ್ನ ಹೇಳಿದರು. ಹಾಗಾಗಿ ಕಾಮೈಸ್ತೈಸ್ತೈ ಕೃತಜ್ಞಾನ ಪ್ರಪದ್ಯಂತೇನ್ಯ ದೇವತಾ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯ ನಿಯತಾ ಸ್ವಯಾ ಅನ್ನುವ ಮಾತಿನಲ್ಲಿ ಅನೇಕ ಲೋಕದ ಅಭೀಷ್ಟಗಳು ಕಾಮನೆಗಳು ಈಡೇರುವುದಕ್ಕೆ ಉಳಿದ ದೇವತೆಗಳ ಉಪಾಸನೆ ಅನ್ನೋದು ಸುಲಭವಾಗುತ್ತೆ ಅನ್ನುವ ಕಾರಣಕ್ಕಾಗಿ ಅವರವರ ಪ್ರಾರಬ್ಧವೋ ಸ್ವಭಾವವೋ ಪ್ರಭಾವವೋ ಯಾವುದೋ ಒಂದು ಕಾರಣದಿಂದ ಎಳೆದೊಯ್ಯಲ್ಪಡ್ತಾರೆ. ಅದರಲ್ಲಿ ಅತ್ಯಂತ ಸಾತ್ವಿಕನಾದವ ಸ್ವಲ್ಪ ಕಾಲ ಹಾಗೆ ಉಪಾಸನೆಯಲ್ಲಿ ದಾರಿಗೆಟ್ಟರೂ ಮತ್ತೆ ಭಗವಂತನ ಕರುಣೆಯಿಂದ ಗುರುಪ್ರಾಪ್ತಿಯಾಗಿ ಅಥವಾ ಅಂತಹ ತಕ್ಕ ವಾತಾವರಣ, ಯೋಗ್ಯ ಗುರುಗಳು ಅಥವಾ ಯೋಗ್ಯ ಪರಿಸರ ಅಥವಾ ಅಂಥದ್ದೇ ಒಂದು ಶುಚಿಯಾದ ಮನೆತನ ಸಿಕ್ಕಿ ಮತ್ತೆ ತನ್ನ ಸಾಧನೆಯ ಮೊದಲ ಮೆಟ್ಟಿಲನ್ನ ತುಳಿದು ಮೇಲಕ್ಕೆ ಬರ್ತಾನೆ. ಅಲ್ಲ, ಈ ರೀತಿಯಾದ ಉಪಾಸನೆಯಲ್ಲಿ ಜನ್ಮಾಂತರದಲ್ಲಿ ಯಾವುದೋ ಒಂದು ನಿಮಿತ್ತದಿಂದ ದಾರಿ ತಪ್ಪಿದ್ರೂ ಕೂಡ ಮತ್ತೆ ಭಗವಂತ ಮೇಲೆ ತರ್ತಾನೆ ಅನ್ನೋ ಮಾತು ಹೇಳಿದ್ರಿ. ಹಾಗೆ ಮಾಡ್ತಾನ ದೇವರು. ಮತ್ತ ಏವೇತಿ ತಾನ್ ವಿಧಿ ಅಂತ ಮುಂದೆ ಹೇಳುವವನಿದ್ದಾನೆ. ಈ ಅಧ್ಯಾಯದ ಕೊನೆಯಲ್ಲಿ ಎಲ್ಲವನ್ನು ಮತ್ತೆ ನಿರೂಪಣೆ ಮಾಡುತ್ತಾನೆ. ತಾತ್ಪರ್ಯದ ಮಾತು ಕೆಳಗೆ ಇತ್ಯುಪಸಂಹಾರಾಚ್ಚ ಮತ್ತ ಏವೇತಿ ತಾನ್ ವಿಧಿ ಇತ್ಯುಪಸಂಹಾರಾಚ್ಚ ತತ್ತತ್ ಕಾರಣತ್ವಾತ್ ತತ್ತನ್ನಾಮ ಇತ್ಯವಸೀಯತೆ. ತತ್ತನ್ನಾಮ ಇತ್ಯವಸೀಯತೆ.
ಮಯಿ ಸರ್ವಮಿದಂ ಪ್ರೋತಂ ಇತಿ ಭೇದೇನೈವ ಉಪಕ್ರಮಾಚ್ಚ. ಎಲ್ಲವೂ ನನ್ನಲ್ಲಿ ಹೆಣೆದುಕೊಂಡಿದೆ. ಭೇದೇನೈವ, ಎಲ್ಲವೂ ನನ್ನಲ್ಲಿ ಹೆಣೆದುಕೊಂಡಿದೆ ಅಂತ ಹೇಳುವ ಮೂಲಕ, ಹೆಣೆದುಕೊಳ್ಬೇಕು ಅಂತ ಆದ್ರೆ ಅದು ಬೇರೆ ಇರಬೇಕು, ಹೆಣೆಯುವಂತಹದ್ದು ಬೇರೆ ಇರಬೇಕು, ಹೆಣೆಯುವವನು ಬೇರೆ ಇರಬೇಕು. ಹೀಗೆ ತನ್ನಾಮ ಇತ್ಯೇವ ಅವಶ್ಯತೆ ತತ್ತನ್ನಾಮ ಮತ್ತಯೇವೇತ ತಾನ್ವಿದ್ಧಿ ಅಂತ ಉಪಸಂಹಾರ ಮಾಡಿರುವುದರಿಂದ, ತತ್ತತ್ ಕಾರಣತ್ವಾತ್, ಆಯಾ ವಸ್ತುಗಳಿಗೆ ನಾನೇ ಕಾರಣ ಆದ್ರಿಂದಾಗಿ ಆಯಾ ನಾಮದಿಂದಲೇ ಭಗವಂತ ಗುರುತಿಸಲ್ಪಡ್ತಾನೆ. ಅಂದಾಗಿ ನಾಮಸ್ಮರಣೆ ಅನ್ನೋದಕ್ಕೆ ಯಾಕೆ ಮಹತ್ವ ಅಂದ್ರೆ, ಯಾವ ನಾಮವನ್ನ ಹೇಳಿದ್ರೂ ಕೂಡ ಅದು ಭಗವನ್ ನಾಮವಾಗುತ್ತೆ. ಎಲ್ಲವೂ ನನ್ನಿಂದಲೇ ಆಗುತ್ತೆ ಅಂತ ಹೇಳಿದ್ರಿಂದಾಗಿ ಯಾರು ಯಾವುದಕ್ಕೆ ಕಾರಣವೋ ಅವನು ಆ ಹೆಸರಿನಿಂದ ವಾಚ್ಯನಾಗ್ತಾನೆ. ಅವನು ಹಾಗೆ ಕಾರಣನಾದ್ರಿಂದಾಗಿ ಅದೇ ಹೆಸರು ಆ ವಸ್ತುವಿಗೆ ಬರುತ್ತೆ ಅಂತ. ತತ್ತನ್ನಾಮ ಇತ್ಯವಸೀಯತೆ ಮೈ ಸರ್ವಮಿದಂ ಪ್ರೋತಂ, ತತ್ತತ್ ಕಾರಣನಾಗಿ ಇರುವುದು ಹೇಗೆ, ಅದಕ್ಕೆ ಭೇದೇನೈವ ಉಪಕ್ರಮಾಚ್ಚ, ನಾನೇ ಇವುಗಳನ್ನೆಲ್ಲ ಹೊತ್ತು ನಿಂತಿದ್ದೇನೆ ಅಂತ ಹೇಳಿದ್ರಿಂದ, ಆಪ್ನೋತಿ ವಿಷ್ಣುವಿತ್ಯೇವ ಆತ್ಮಶಬ್ದೋ ಜ್ಞಾನಿನಿ. ಆಪ್ನೋತಿ ವಿಷ್ಣುಂ ಇತ್ಯೇವ ಆತ್ಮಶಬ್ದ ಜ್ಞಾನಿನಿ. ವಿಷ್ಣುವನ್ನೇ ಎಲ್ಲ ನಾಮಗಳು ಕೂಡ ಹೇಳ್ತಾವೆ. ಆದ್ರಿಂದ ಆತ್ಮಶಬ್ದವು ಕೂಡ ಆಪ್ನೋತಿ ಇತಿ ಆತ್ಮ. ಇನ್ನು ಜ್ಞಾನಿಯಾದವನನ್ನು ಕೂಡ ಆತ್ಮ ಅಂತ ಶಬ್ದದಿಂದ ಕರೆಯುವುದಿದೆ. ಜ್ಞಾನಿತ್ವ ಆತ್ಮೈವ ಮೇ ಮತಂ ಅಂತ ಅವನೇ ಹೇಳಿದ ಮಾತು. ಹಾಗಾಗಿ ಜ್ಞಾನಿಯಲ್ಲಿ ಆತ್ಮ ಶಬ್ದ ಇದೆ. ಆದ್ರಿಂದಾಗಿ ಯಚ್ಚಾಪ್ನೋತಿ ಯದಾದತ್ತೆ ಇತ್ಯಾದಿ ಮಾತುಗಳು ಬಂದದ್ದು, ಅದು ಭಗವಂತನಲ್ಲಿ ಕೂಡ ಆ ನಾಮ ಚೆನ್ನಾಗಿ ಕೂಡಿಕೊಳ್ಳುತ್ತೆ. ಆ ಸ್ಥಿತ ಸಹಿ ಯುಕ್ತ ಆತ್ಮ ಮಾಂ, ಹಿಂದೇನೊಂದು ಬಂತಲ್ಲ, ಮಾಂ ಪ್ರಪದ್ಯತೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಇತ್ಯಾದಿ ವಾಕ್ಯಗಳಿಂದ ಒಟ್ಟು ಏನ್ ಹೇಳಿದ ಹಾಗಾಯ್ತು ಅಂದ್ರೆ, ಡೆಸ್ಟಿನೇಷನ್ ಯಾವುದು ಅಂದ್ರೆ ಭಗವಂತ. ಆ ಗುರಿಯನ್ನ ಮುಟ್ಟುವವನು ಯಾರು ಅಂದ್ರೆ ಭಕ್ತ. ಅವನು ಕೂಡ ಆತ್ಮನಾಗಿ ಇವನನ್ನ ಸ್ವೀಕರಿಸ್ತಾನೆ, ಇವನು ಕೂಡ ಆತ್ಮನಾಗಿ ಅವನಲ್ಲಿ ಸೇರ್ತಾನೆ. ಯುಕ್ತಾತ್ಮನಾದದ್ರಿಂದ ಜ್ಞಾನವಂತನಾಗಿ ಭಗವಂತನನ್ನ ಪ್ರಪದ್ಯತೆ ಹೊಂದುತ್ತಾನೆ. ಹೀಗೆ ಒಟ್ಟು ಎಲ್ಲ ರೀತಿಯಿಂದಲೂ ಕೂಡ ಭಗವಂತ ತನ್ನೆಡೆಗೆ ಸೇರಿಸಿಕೊಳ್ತಾನೆ ಅನ್ನೋದಕ್ಕೆ ಬೇಕಿರುವ ಮಾತುಗಳಂತೂ ಸ್ಪಷ್ಟವಾಗಿದೆ. ಎಲ್ಲ ಕಡೆಯಲ್ಲೂ ಮಾಂ ಪ್ರಪದ್ಯತೆ ಅಂತಿದೆ ಹೊರತು ನಾನಾಗ್ತೇನೆ ಅಂತಿಲ್ಲ. ಇಷ್ಟು ಸ್ಪಷ್ಟವಾಗಿ ಇದ್ರೂ ಕೂಡ ಅದನ್ನ ಐಕ್ಯಪರವಾಗಿ ಮಾತನಾಡುವುದಕ್ಕೆ ಕಾರಣಗಳಿಲ್ಲ ಅನ್ನೋದಂತೂ ಸ್ಪಷ್ಟ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಭವತಿ ತಥೋ ಮಾಂ ಪ್ರಪದ್ಯತೆ. ಅವನೇ ಭಗವಂತ ಆದರೆ, ಅವನೇ ಸರ್ವ ಸಮರ್ಥ ಅಥವಾ ಸರ್ವ ವಸ್ತು ವಿಲಕ್ಷಣನಾಗಿದ್ರೆ ಬಹು ಜನ್ಮಗಳ ಕಾಲ ಯಾಕೆ ಜ್ಞಾನವಂತನಾಗುವುದಕ್ಕೆ ಕಾಯಬೇಕು? ಸಾಕು, ನನಗೆ ನನ್ನ ಬಗ್ಗೆ ನಾನೇ ಡಿಸಿಷನ್ ತಗೊಳ್ಳಿಕ್ಕಾಗದೇ ಇದ್ರೆ ನಾನು ಏನು ಉಪಯೋಗ? ನನ್ನ ಸಾಮರ್ಥ್ಯಕ್ಕೆ ಏನು ಉಪಯೋಗ? ನಂಗೆ ಈಗ ಅಜ್ಞಾನದ ಕೊಳೆಯಲ್ಲಿ, ಯಾರಿಗಾದ್ರೂ 100 ಜನ್ಮದಲ್ಲಿ ಅಜ್ಞಾನದ ಕೊಳೆಯಲ್ಲಿ ಕೊಳಿ ಅಂತ ಒಬ್ಬ ಸರ್ವಜ್ಞನನ್ನ ಕೂಡಿಸ್ಲಿಕ್ಕೆ ಸಾಧ್ಯನಾ? ಕೂಡ್ತಾನ? ಕೂಡ್ಬೇಕಾದ ಅಗತ್ಯ ಇದೆಯಾ? ಅವನಿಗೆ ಯಾವ ಕರ್ಮ, ಯಾವ ಧರ್ಮ, ಯಾವ ನ್ಯಾಯ, ಯಾರ ನಿಯತಿ? ಅವನು ನಿಯಮಿಸಲ್ಪಡ್ತಾನೆ ಅಂದ್ರೆ ಅದು ಲೀಲೆ ಅಂತ ಬೇರೆ, ಅದಕ್ಕೊಂದು ಟೈಟಲ್. ಯಾರಾದ್ರೂ ಅಜ್ಞಾನದಲ್ಲಿ ಕೊಳೆಯುವುದನ್ನ ಲೀಲೆ ಅಂತಾರ? ಹಾಗಾಗಿ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಜ್ಞಾನವಂತನಾಗುವುದಕ್ಕೆ ಅಷ್ಟು ಕಾಲ ಕಳಿಬೇಕು. ಮತ್ತೆ ಹೇಳುವುದು ಜ್ಞಾನ ಇಲ್ಲ ಅಂತ. ನ ಪ್ರೇತ್ಯ ಸಂಜ್ಞಾ ಅಸ್ತಿ, ಅಲ್ಲಿ ಹೋದ್ಮೇಲೆ ಜ್ಞಾನ ಇಲ್ಲ ಅಂತ. ಇಲ್ಲಿ ಜ್ಞಾನವಾನ್ ಆಗ್ತಾನೆ ಅಂತ ಹೇಳುದು
ಅಲ್ಲೋದ್ಮೇಲೆ ಜ್ಞಾನ ಇಲ್ಲ ಅಂತ ಹೇಳುದು. ಈ ಜ್ಞಾನ ಇಲ್ಲ ಅಂತ ಹೇಳುದಕ್ಕೆ ಏನಾದ್ರೂ ಅರ್ಥ ಇದೆಯಾ? ಒಬ್ಬ ಮನುಷ್ಯನಿಗೆ ತಿಳುವಳಿಕೆ ಬರುವುದರಿಂದಲೇ ನಾನು ಇದ್ದೇನೆ ಅನ್ನೋ ನನ್ನ ಎಕ್ಸಿಸ್ಟೆನ್ಸ್ ನ ಎಚ್ಚರ ನನಗಿದೆ ಅಂತಂದಾಗ್ಲೇ ಖುಷಿ. ನಾನಿದ್ದೇನೆ ಅನ್ನೋದೇ ಕಳೆದು ಹೋಯ್ತು ಅಂದ್ರೆ ಏನನ್ನ ನಾನು ಚಿತ್ರಿಸೋದು? ಸರಿ, ಮಾಂ ಪ್ರಪದ್ಯತೆ ಅಂದ್ರೆ ಮಾಂ ಅಂದ್ರೆ ಯಾರು? ವಾಸುದೇವ ಸರ್ವಮಿತಿ ಪೂರ್ಣಮಿತಿ ಜಾನನ್. ಯಾರನ್ನ ಪಡೆಯುವುದು ಅಂದ್ರೆ ಪರಿಪೂರ್ಣನಾದ ವಾಸುದೇವನೇ ಎಲ್ಲೆಡೆ ತುಂಬಿದವನು ಅನ್ನುವ ತತ್ವದ ಕಡೆಗೆ ಸಾಧಕ ಮೆಚ್ಚಿ ನಡೆಯುವುದು ಅನ್ನುವುದು ಪ್ರಪದ್ಯತೆ. ಅದು ಪ್ರಪದ್ಯತೆ ಅಂತ ಹೇಳುವುದರ ಮೂಲಕ ಸರ್ವಾತ್ಮನ ಅವನೇ ನನಗೆ ಮುಖ್ಯ, ಅವನಿಗಿಂತ ಮಿಗಿಲಾದ ಮತ್ತೊಂದು ತತ್ವ ಇಲ್ಲ ಅಂತ ಭಾವಿಸಿ ಹೊರಡುವುದು. ಆದ್ರೆ ಇನ್ನು ಕೆಲವರು ಪರಮಾತ್ಮನ ಪಾರಮ್ಯವನ್ನ ಅರಿಯದೆ ಪ್ರಪದ್ಯಂತೇನ್ಯ ದೇವತಾ. ಇನ್ನೂ ಒಂದು ಸುಂದರವಾದ ಮಾತೇನ್ ಬಂತು ಅಂದ್ರೆ, ಭಗವಂತನಿಗಿಂತ ಬೇರೆಯಾದ ಉಪಾಸನೆಯ ಕ್ರಮ ಇದೆ, ಭಗವಂತ ಬಿಟ್ಟು ಬೇರೆ ಇದೆ ಅಂತ ಗೊತ್ತಾಗ್ಲಿಕ್ಕೆ ಅನ್ಯ ದೇವತಾ ಅಂತ ಹೇಳುವ ಮೂಲಕ ಪರಮಾತ್ಮನನ್ನು ಹೊರತುಪಡಿಸಿ ಬೇರೆಯೂ ಇದೆ. ನೀವೇನ್ ಹೇಳುದು? ಇದೇ ಮನುಷ್ಯ ಶರೀರವೇ ಅವನಿಗೆ ಒಂದು ಅಜ್ಞಾನದ ತೊಟ್ಟಿಲು ಅಂತ. ಅದನ್ನೂ ಮೀರಿ ಅನ್ಯ ದೇವತೆಗಳ ಲೋಕಕ್ಕೆ ಹೋಗ್ತಾನೆ ಅಂದ್ರೆ ಅನ್ಯ ದೇವತೆಗಳು ಇದ್ರೆ ತಾನೇ ಹೋಗುದು. ಇಲ್ಲಿ ಮಾತ್ರ ಭೇದ ಇರುವುದು, ಮತ್ತೆ ಇಲ್ಲ ಅಂದ್ರೆ ಇಲ್ಲ. ಅವನು ಆ ದೇವತೆಗಳೆಲ್ಲ ಉಪಾಸನೆ ಅನ್ನೋದು ತಪ್ಪು ಅಂದ್ರೆ ಎಲ್ಲ ಒಂದೇ ಆದ್ಮೇಲೆ ಯಾರನ್ನು ಉಪಾಸನೆ ಮಾಡಿದ್ರೆ ಏನು? ಎಲ್ಲ ಒಂದೇ ಅಲ್ವಾ? ಯಾಕೆ ಬೇರೆ ದೇವತೆಗಳ ಉಪಾಸನೆ ಬೇಡ, ಮುಖ್ಯ ತತ್ವದ ಉಪಾಸನೆ ಮಾಡಬೇಕು ಅಂತ ಯಾಕೆ ಅಷ್ಟು ಒತ್ತು ಕೊಡ್ತಾರೆ? ಆ ಭೇದವನ್ನು ಹೇಳುವುದರಲ್ಲಿ ಏನಿದೆ? ಇನ್ನೂ ಸ್ಪಷ್ಟವಾಗಿ ಹಿಂದೆಯೂ ಹೇಳಿದ್ದಾರೆ. ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ದೇವ ಪಿತೃಯಜೋ ಪಿತೃನ್ ಯಾಂತಿ. ಭೂತಯಜ್ಞ, ಭೂತಗಳನ್ನ ಆರಾಧನೆ ಮಾಡುವನು ಭೂತಗಳ ಲೋಕಕ್ಕೆ ಸೇರ್ತಾನೆ. ದೇವತೆಗಳನ್ನ ಆರಾಧನೆ ಮಾಡುವನು ದೇವಯಜೋ ಯಾಂತಿ. ನನ್ನನ್ನು ಪೂಜೆ ಮಾಡೋರು ನನ್ನನ್ನು ಸೇರ್ತಾರೆ. ಈಗ ನನ್ನನ್ನು ಸೇರ್ತಾರೆ ಅಂತ ಹೇಳಿದ್ಮೇಲೆ ಒಂದೇ ಅಲ್ವ ಸೇರ್ಲಿಕ್ಕಿರೋದು? ದೇವತೆಗಳನ್ನು ಸೇರುದೇನು, ಭೂತಗಳನ್ನು ಸೇರುದೇನು, ಪಿತೃಗಳನ್ನು ಸೇರುದೇನು? ಇದಕ್ಕೆಲ್ಲ ಏನ್ ಅರ್ಥ? ಇದೆಲ್ಲ ಸುಮ್ನೆ ಬರೀ ಕಾಲ್ಪನಿಕ. ಆದ್ರೆ ಇಷ್ಟೆಲ್ಲ ಯಾಕೆ ಹೇಳ್ಬೇಕು? ಈ ವಿಷಯಗಳ ಕಡೆ ಸ್ವಲ್ಪ ಗಮನ ಕೊಟ್ರೆ ನಮ್ಮ ಮಾತಿನಲ್ಲೇ ಎಷ್ಟು ಕಾಂಟ್ರಡಿಕ್ಟರಿ ಸಂಗತಿಗಳಿವೆ ಅನ್ನೋದು ಗೊತ್ತಾಗುತ್ತೆ. ಸ್ವಲ್ಪ ಹಿಂದೆ ಬಂದ್ರೆ, ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯ ಅರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಅಂತ ಹೇಳಿದ ಮಾತುಗಳಿಗೆಲ್ಲ ವಿವರಣೆ ಸಿಕ್ಕಿದ ಹಾಗಾಯ್ತು. ಈಗ ಯಾರು ಯಾವ ಯಾವ ದೇವತಾ ತನುಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಚಿಸಲು ಬಯಸುತ್ತಾನೋ ಅವನವನು ಆಯಾ ದೇವತೆಗಳ ಮೇಲಿನ ಅಚಲವಾದ ಶ್ರದ್ಧೆಯನ್ನ ಹೊಂದಿ ಅಲ್ಲೇ ಅವರು ಉಳಿಯುವಂತೆ ನಾನು ಮಾಡುವೆನು. ಅದು ಯೋ ಯೋ ಅಂತ ಬೇರೆ ಬೇರೆ ಹೇಳ್ಬಾರ್ದು. ಯೋ ಯೋ ಒಟ್ಟಿಗೆ, ಅದು ಯಾಮ್ ಯಾಮ್ ಒಟ್ಟಿಗೆ, ಅದು ತಾಮ್ ತಾಮ್ ಅಂತ ಹೇಳಿಲ್ಲ ನೋಡಿ, ತಾಮೇವ ಅಂತ ಅಷ್ಟೇ ಹೇಳಿದ್ರು. ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತೇನೆ, ಯಾರ್ಯಾರು ಬರ್ತಾರೋ ಅವ್ರವ್ರನ್ನ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಲ್ಲ ಯಾರು. ಹೇಳುವಾಗ ಎಲ್ಲರನ್ನು, ಸೇರುವಾಗ ಎಲ್ಲ ಒಟ್ಟಿಗೆ. ಯಾರು ಯಾವ ಯಾವ ದೇವತಾ ಶರೀರವನ್ನು, ದೇವತಾ ಪ್ರತೀಕವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಚಿಸಲು ಬಯಸುತ್ತಾರೋ ಅವರಿಗೆ ಆ ಶರೀರದಲ್ಲಿ, ಆ ದೇವತಾ ಸನ್ನಿಧಾನದಲ್ಲಿ ಇನ್ನೂ ಹೆಚ್ಚಿನ ಅಚಲವಾದ ಶ್ರದ್ಧೆಯನ್ನ ನಾನೇ ಮೂಡುವಂತೆ ಮಾಡುತ್ತೇನೆ. ಇದು ಮಾಡ್ತೇನೆ ಅಂದ್ರೆ ತನ್ನ ಕಿಸೆಯಿಂದ ಏನು ಹಾಕ್ಲಿಲ್ಲ, ಅಲ್ಲಿ ಏನು ಇದೆಯೋ ಶ್ರದ್ಧೆ ಅದನ್ನು ಮುಂದುವರಿಸ್ತಾನಷ್ಟೆ. ಅದೇ ಶ್ರದ್ಧೆಯನ್ನು ಅವನಲ್ಲಿ ಗಟ್ಟಿಗೊಳಿಸ್ತಾನಷ್ಟೆ. ಹೀಗೆ ಸತಯಾ ಶ್ರದ್ಧೆಯ ಯುಕ್ತ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್.
ಸರಿ, ಆಯಾ ದೇವತೆಗಳ ಇದು 3 ಶ್ಲೋಕ ತುಂಬಾ ಮುಖ್ಯವಾದದ್ದು. ತುಂಬಾ ವಿಷಯಗಳನ್ನ, ಪ್ರಮುಖವಾದ ವಿಷಯದಲ್ಲಿ ನಾವು ಎಲ್ಲಿ ದಾರಿ ತಪ್ತೀವೋ ಅದನ್ನು ಎಚ್ಚರಿಸುವ ಮಾತುಗಳು. ಸರಿ, ಆ ದೇವತಾ ಸನ್ನಿಧಾನವನ್ನು ಅವನು ಶ್ರದ್ಧೆಯಿಂದ ಕೂಡಿದವನಾಗಿ ಆರಾಧನಂ ಈಹತೆ, ಆರಾಧನೆಯನ್ನು ಮಾಡುತ್ತಾನೆ. ಯಾವುದೋ ಯಕ್ಷವನ್ನು, ಯಾವುದೋ ಗಣಪತಿಯನ್ನು, ಯಾವುದೋ ಇನ್ನೇನು ಅವನು ಏನು ಉಪಾಸನೆ ಮಾಡ್ತಾನೋ, ಕುಬೇರನು, ಇನ್ನೇನು ಗಣಪತಿಯೋ, ರುದ್ರನೋ, ಅಥವಾ ಸ್ಕಂದನೋ, ಅಥವಾ ಶಕ್ತಿಯೋ, ಯಾರನ್ನು ಉಪಾಸನೆ ಮಾಡ್ತಾನೋ ಅವನು ಅಲ್ಲಿಯೇ ತತಃ ಕಾಮಾನ್ನ ಲಭತೆ. ಅಂದ್ರೆ ಇಲ್ಲಿ ಪ್ರಪದ್ಯಂತೆ ಅಂತ ಹಿಂದೆ ಒಂದು ಮಾತು ಬಂತು, ಪ್ರಪದ್ಯಂತೆನ್ಯ ದೇವತಾ ಅಂತ. ಅನ್ಯ ದೇವತೆಯನ್ನೇ ಪ್ರಧಾನತ್ವೇನ ಪದ್ಯಂತೆ, ಆಗ ಈ ವಿಷಯಗಳನ್ನು ಹೇಳಿದ್ದು. ಈಗ ನಾವು ಇವತ್ತು ಶೇಷದೇವನನ್ನ ಆರಾಧನೆ ಮಾಡುತ್ತೇವೆ. ಶೇಷನಿಗೆ ಎಳನೀರನ್ನು, ಹಾಲನ್ನು, ದೇವರ ನಿವೇದನೆ ಮಾಡಿದ ತೀರ್ಥವನ್ನು ಸೇರಿಸಿ ಹಾಕಿ ಅವನ ಪ್ರಾರ್ಥನೆ ಮಾಡಿ ಭಗವಂತನ ವಿಶೇಷವಾದ ಸೇವೆಯನ್ನು ಮಾಡುತ್ತಾ ಹಾಸಿಗೆಯಾಗಿ ಇದ್ದು ಸುರಗುರುವಾಗಿ ಶೇಷಚ್ಚ ಶಯ್ಯಾ ಪುನಃ ಆ ದೇವರಿಗೆ ಶಯ್ಯೆಯಾಗಿ ಜೊತೆಗೆ ಸುರಗುರುವಾಗಿ ತಾನು ಅತ್ಯಂತ ನಿಷ್ಠನಾಗಿ ಭಗವಂತನನ್ನು ಆರಾಧಿಸುವವ ಅನ್ನುವ ದೃಷ್ಟಿಯಿಂದ ನಾವು ಹಾಲೆರೆಯುವುದಿದೆ. ಅಲ್ಲಿ ಶೇಷನಲ್ಲಿ ಭಗವಂತನ ವಿಶೇಷವಾದ ಸಂಕರ್ಷಣ ರೂಪ ನೆಲೆಸಿದೆ ಅನ್ನುವುದನ್ನು ನಾವು ಚಿಂತಿಸಿ ಆರಾಧನೆ ಮಾಡುವುದು. ಇದು ಶಾಸ್ತ್ರೀಯವಾದ ಆರಾಧನೆ. ಇಲ್ಲಿ ಹೇಳಿದ್ದ ಹಾಗಲ್ಲ. ಶೇಷನನ್ನೇ ಸರ್ವಾತ್ಮನ ಎಲ್ಲದಕ್ಕಿಂತ ಮಿಗಿಲು, ಅಥವಾ ನಾಗ ಅಂತಾರೆ ಅವರಿಗೆ, ಶೇಷನೂ ಗೊತ್ತಿರುವುದಿಲ್ಲ. ನಾನು ನಿಮ್ಗೆ ಶೇಷ ಅಂತ ಬಿಡಿಸಿ ಹೇಳಿದೆ, ಅವರಿಗೆ ಒಟ್ಟು ನಾಗ. ಅದಕ್ಕೆ ಸರ್ಪ ಸೂಕ್ತವೂ ಇದೆ, ತುಂಬಾ ಚೆನ್ನಾಗಿದೆ ಸರ್ಪ ಸೂಕ್ತ. ನಮೋಸ್ತು ಸರ್ಪೇಭ್ಯೋ ಏಕೈಚ ಪೃಥ್ವೀಮನು ಯೇ ಅಂತರಿಕ್ಷೇ ಯೇ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಏದೋ ರೋಚನೆ ದಿವೋ ಯೇ ವಾ ಸೂರ್ಯಸ್ಯ ರಶ್ಮಿಷೋ ಯೇ ಯಶಾಮಪ್ಸು ಸದಕೃತೇಭ್ಯ ಸರ್ಪೇಭ್ಯೋ ನಮಃ ಯಾ ಇಶವೋ ಯಾತು ಧಾನಾನಾಂ ಯೇ ವಾ ವನಸ್ಪತೀಂಗ್ರನು ಯೇ ವಾ ವಟೇಶು ಶೇರತೆ ತೇಭ್ಯ ಸರ್ಪೇಭ್ಯೋ ನಮಃ. ಜಗದಗಲದ ಎಲ್ಲ ಭಾಗಗಳಲ್ಲೂ ಸರ್ಪಶಕ್ತಿ ನಿರಂತರವಾಗಿ ತುಂಬಿಕೊಂಡಿದೆ. ಅದು ಗಾಳಿಯಲ್ಲಿದೆ, ಸೂರ್ಯನ ಕಿರಣಗಳಲ್ಲಿದೆ, ನೀರಿನಲ್ಲಿದೆ, ಉಣ್ಣುವ ಅನ್ನದಲ್ಲಿದೆ. ಎಲ್ಲದರಲ್ಲೂ ಸೂಕ್ಷ್ಮ ಸರ್ಪಗಳ ಶಕ್ತಿ ನಿರಂತರ ಹರಿತಾನೆ ಇರುತ್ತೆ. ಅಂತಹ ಎಲ್ಲಾ ಸರ್ಪಗಳಿಗೂ ಕೂಡ ನನ್ನ ನಮಸ್ಕಾರ ಅಂತ ಆ ವೇದ ಮಂತ್ರ ಹೇಳುತ್ತೆ. ಅಂತಹ ಸರ್ಪದ ಆರಾಧನೆ ಮಾಡುವಾಗ, ಭಗವಂತನ ಭಕ್ತರನ್ನಾಗಿ ಪೂಜಿಸಿದಾಗ ಯಾವ ದೋಷವೂ ಇಲ್ಲ. ಆದ್ರೆ ಇಲ್ಲಿ ಹಾಗಲ್ಲ. ಪ್ರಪದ್ಯಂತೆ ಅನ್ಯ ದೇವತಾ ಪ್ರಪದ್ಯಂತೆ, ಪ್ರಕೃಷ್ಟತ್ವೇನ, ಪ್ರಥಮತ್ವೇನ, ಪ್ರಧಾನತ್ವೇನ ಪ್ರಪದ್ಯಂತೆ. ತಾಂ ಶ್ರದ್ಧಾಂ ಸ್ವೀಕೃತ್ಯ, ತಾಂ ಶ್ರದ್ಧಾಂ ಆಶ್ರಿತ್ಯ ತಸ್ಯ ಆರಾಧನಂ ಈಹತೆ ತತಃ ಕಾಮಾನ್ನ ಲಭತೆ. ಆ ದೇವತಾ ಶಕ್ತಿಗಳಿಂದ ಮಿಗಿಲಾದ ಸಂಪತ್ತನ್ನು, ಮಿಗಿಲಾದ ಲೋಕಭುಕ್ತಿಯನ್ನು ಪಡೆಯುತ್ತಾನೆ. ಆದ್ರೆ ಅವನು ಪಡೆದ ಆ ಕಾಮನೆಗಳು ಯಾರದ್ದು ಅಂದ್ರೆ ಮಯೈವ ವಿಹಿತಾನ್ ಹಿತಾನ್, ಅವರಲ್ಲಿಯೂ ನಿಂತು ಕೊಟ್ಟದ್ದು ನಾನೇ. ಏನೇನೋ ಗಣಪತಿಗಳಲ್ಲಿ ಮತ್ತೆ 100 ವಿಧ ಇದೆ. ಉಚ್ಚಿಷ್ಟ ಗಣಪತಿ, ಶಕ್ತಿ ಗಣಪತಿ, ಆ ಗಣಪತಿ, ಈ ಗಣಪತಿ ಅಂತ 100 ಗಣಪತಿಗಳಿವೆ. ಅದೆಲ್ಲ ಗಣಪತಿಯ ಪರಿವಾರದವರು ಇದ್ದಾರೆ ಕೆಲವರು. ಅಂಥವರ ಉಪಾಸನೆಯ ಮೂಲಕ ಸುಲಭದಲ್ಲಿ ಫಲವನ್ನ ಪಡೆಯುವ ವಿಧಾನಗಳನ್ನ ತಂತ್ರಗ್ರಂಥಗಳು ಕೂಡ, ಆಗಮಶಾಸ್ತ್ರಗಳು ಕೂಡ ಕೆಲವೊಮ್ಮೆ ಹೇಳುವುದಿದೆ. ಅದನ್ನು ಉಪಾಸನೆ ಮಾಡಿ ಬಹಳ ಬೇಗ ಲೋಕದಲ್ಲಿ ಪ್ರಾಮಾಣಿಕ ವ್ಯಕ್ತಿಗಳಿಗಿಂತ ಅತ್ಯಂತ ವಿಶೇಷವಾಗಿ ಮೆರೀತಾರೆ, ವಿಶೇಷವಾಗಿ
ತಾವು ಮಾಡಿದ ಕೆಲಸದಿಂದ ನೋಡಿ ನಮಗೆ ಎಷ್ಟು ಲಾಭ ಆಗಿದೆ ಅಂತ ತೋರಿಸ್ತಾರೆ. ಇದರಿಂದ ಸ್ವಲ್ಪ ಸಾಮಾನ್ಯರು ವಿಚಲಿತರಾಗುವ ಸಾಧ್ಯತೆಗಳು ಇರ್ತವೆ. ತಿಳಿದವರೇ ವಿಚಲಿತರಾಗ್ತಾರೆ, ಉಳಿದವರ ಪಾಡೇನು. ಮತ್ತು ಎಂದು ಎಚ್ಚರಿಕೆ ಕೊಟ್ಟ ಕೃಷ್ಣ. ಇಷ್ಟೇ ಅಲ್ಲಪ್ಪ, ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಚೇತಸಾಂ ಮಯೈವ ತಾನ್ ಕಾಮಾನ್ ವಿಹಿತಾನ್ ಲಭತೆ ಯಃ ಯತ್ ಫಲಂ ತತ್ಫಲಂ ಅಂತವತ್. ಉಳಿದ ದೇವತೆಗಳ ಆರಾಧನೆಯಿಂದ ಪಡೆದ ಗಡಿಬಿಡಿಯ ಫಲವನ್ನು ಕೊಟ್ಟದ್ದು ನಾನೇ ಆದ್ರೂ ಅದು ಅವನ ಕೈಯಲ್ಲಿ ಉಳಿಯಲ್ಲ. ಅಂತವತ್ ತೇಷಾಂ ಫಲಂ ಅನ್ಯ ದೇವಾನಾಂ ಫಲಂ ಅನ್ಯ ದೇವತಾ ಸ್ವರೂಪಾಣಾಂ ಫಲಂ ಅಂತವತ್ ಯತೋ ಹಿ ಅಲ್ಪಚೇತಸಾಂ. ಅವರಿಗೆ ವಿಸ್ತಾರವಾದ ಚಿಂತನೆಯಿಂದ ಜಗತ್ತಿನ ಆಳ ಅಗಲಗಳನ್ನ ಅರಿತು ಸರ್ವೋತ್ತಮ ಅಂತ ಚಿಂತಿಸಿದ್ದಲ್ಲ. ಅಲ್ಪಚೇತಸ ಅಂದ್ರೆ ಭಗವಂತನಿಗಿಂತ ಅವರ ಅಸ್ತಿತ್ವ ವ್ಯಾಪ್ತಿ ಬಹಳ ಚಿಕ್ಕದಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಉಂಟು. ಏನಾಯ್ತು ಅಂತಾನೆ ಗೊತ್ತಾಗಲ್ಲ. ಒಟ್ಟಂತೂ ನಮ್ಗೆ ಫಲ ಸಿಕ್ಕಿದ್ ತಗೊಂಡು ಓಡಾಡ್ತಿರ್ತೀವಿ. ಪರಂತು ಅನ್ಯೇಷಾಂ ದೇವಾನಾಂ ಅಲ್ಪಚೇತಸಾಂ ಫಲಂ ಅಂತವತ್, ಅದು ಕೊನೆಗೊಳ್ಳುತ್ತೆ, ಮುಕ್ತಾಯಗೊಳ್ಳುತ್ತೆ. ಮತ್ತೇನು? ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ದೇವಾನ್ ಉಳಿದ ದೇವತೆಗಳನ್ನು, ದೇವಯಜಃ ದೇವಯಜಃ ಅಂದ್ರೆ ಪರಮ ಯಾರು ಉಳಿದ ದೇವತೆಗಳೇ ಪ್ರಧಾನ ಅಂತ ಉಪಾಸನೆ ಮಾಡುವವರು ದೇವಾನ್ ಯಾಂತಿ, ದೇವತೆಗಳ ಸಮೂಹವನ್ನೇ ಹೋಗಿ ಸೇರ್ತಾರೆ. ಮದ್ಭಕ್ತಾಹ ನನ್ನ ಭಕ್ತರು ಮಾಂ ಯಾಂತಿ ಯಾಂತಿ ಮಾಮಪಿ. ಅಪಿ ಅಂದ್ರೆ ನನ್ನನ್ನೇ ಸೇರ್ತಾರೆ. ಭಗವಂತನನ್ನೇ ಸೇರಿದ್ರೆ ಮತ್ತೆ ಮರಳಿ ಬರ್ಲಿಕ್ಕಿಲ್ಲ. ಆದ್ರೆ ದೇವತೆಗಳನ್ನ ಸೇರಿದ್ರೆ ಅಂತವತ್ ಫಲಂ ತೇಷಾಂ. ಅಂತವತ್ ಅಂದ್ರೆ ಕೊನೆ ಉಳ್ಳದ್ದು. ಇಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳಿದ ಮೇಲೂ ಎಲ್ಲಾ ರೀತಿಯಿಂದಲೂ ಇದು ಪರತತ್ವದ ಜೊತೆಗೆ ಏಕತೆಯನ್ನೇ ಹೇಳುತ್ತೆ ಅಂತ ತೀವ್ರವಾಗಿ ಅದನ್ನ ಸಮರ್ಥಿಸಿಕೊಳ್ತಾರೆ. ಅಂದ್ರೆ ಈ ಮಾತುಗಳಿಗೆಲ್ಲ ಏನರ್ಥ? ಇದು ಕಾಲ್ಪನಿಕ ಅಂತ ಮತ್ತೆ ಅವರು ಸುಮ್ನೆ ಹಾರಿಸ್ಬೇಕಷ್ಟೆ. ಯಾಮ್ ಯಾಮ್ ಬ್ರಹ್ಮಾದಿ ರೂಪಾಂ ತನುಂ. ಯಾಮ್ ಯಾಮ್ ಅಂದ್ರೆ ಏನರ್ಥ? ಬ್ರಹ್ಮಾದಿ ರೂಪಾಂ ತನುಂ. ಬ್ರಹ್ಮ, ಶಿವ, ಶೇಷ, ಸ್ಕಂದ, ಗಣಪತಿ. ಯಾಕಂದ್ರೆ ಅವರು ಕೂಡ ಹೊರಗಿನಿಂದ ತನುವನ್ನ ಪಡೆದೇ ಬಂದವರು, ಪಾಂಚಭೌತಿಕವಾದ ಶರೀರ ಉಳ್ಳವರೇ ಹೌದು. ಯಾಕಂದ್ರೆ ಅವರೆಲ್ಲ ಜೀವರು ಹೊರತು ದೇವತೆಗಳು ಅಂದ ಮಾತ್ರಕ್ಕೆ ಜೀವತ್ವದ ಚೌಕಟ್ಟು ಅವರಿಗಿಲ್ಲ ಅಂತಿಲ್ಲ. ಅವರಿಗೆ ಚೌಕಟ್ಟಿದ್ದೇ ಇದೆ. ಉಕ್ತಂಚ ನಾರದೀಯೇ. ಈ ಸಂಗತಿಗಳನ್ನು ಈ 3 ಪದ್ಯಗಳಲ್ಲಿ ಏನ್ ಹೇಳಿದ್ರು ಅದನ್ನ ನಾರದೀಯ ಪುರಾಣದಲ್ಲೂ ನಾವು ಗಮನಿಸಬಹುದು. ಅಂತೋ ಬ್ರಹ್ಮಾದಿ ಭಕ್ತಾನಾಂ ಮದ್ಭಕ್ತಾನಾಂ ಅನಂತತ. ಉಳಿದ ದೇವತೆಗಳನ್ನು ಉಪಾಸನೆ ಮಾಡುವವರ ಉಪಾಸನೆಯ ಫಲಕ್ಕೆ ಕೊನೆ ಇದೆ. ಅಂತಹ ಬ್ರಹ್ಮಾದಿ ಭಕ್ತಾನಾಂ ಮದ್ಭಕ್ತಾನಾಂ ಅನಂತತ. ನನ್ನ ಭಕ್ತರನ್ನು ನಾನು ಎಂದು ಕೊನೆಗೊಳ್ಳಿಕ್ಕೆ ಬಿಡುವುದಿಲ್ಲ. ಅವರನ್ನ ಕೊನೆಯಿಲ್ಲದ ಮುಕ್ತಿಯೆಡೆಗೆ ಕರೆದೊಯ್ತೇನೆ. ಮುಕ್ತಶ್ಚ ಕಾಂ ಗತಿಂ ಗಚ್ಚೇತ್ ಮೋಕ್ಷಶ್ಚೈವ ಕಿಮಾತ್ಮಕಃ ಇತ್ಯಾದೇಹೇ ಪರಿಹಾರ ಸಂದರ್ಭಾಚ್ಚ ಮೋಕ್ಷ ಧರ್ಮೇಶು. ಮುಕ್ತಾಶ್ಚ ಕಾಂ ಗತಿಂ ಗಚ್ಚೇತ್. ಮುಕ್ತರು ಯಾವ ಗತಿಯನ್ನು ಹೊಂದುತ್ತಾರೆ? ಮೋಕ್ಷಶ್ಚೈವ ಕಿಮಾತ್ಮಕಃ. ಮೋಕ್ಷ ಅನ್ನೋದು ಯಾವ ಸ್ವರೂಪದ್ದು ಅಂತ ಪ್ರಶ್ನೆ ಕೇಳುವ ಹೊತ್ತಿಗೂ ಕೂಡ ಈ ಮುಕ್ತರು ಅಂದ್ರೆ ಯಾರು? ಉಳಿದ ದೇವತೆಗಳನ್ನ ಅನುಸಂಧಾನ ಮಾಡಿ ಸೇರಿದವರು ಯಾರು ಮುಕ್ತರಲ್ಲ. ಮುಕ್ತತೆ ಅಂದ್ರೆ ಈಗ ಸಂಸಾರದಿಂದ ಮುಕ್ತಿ ಅಷ್ಟೇ. ಜಂಜಾಟದಿಂದ ಅಂದ್ರೆ ಇಲ್ಲಿಯ ಭೂಮಿಯಿಂದ ಮುಕ್ತಿ ಆಯ್ತಷ್ಟೇ.
ಮತ್ತೆ ಸ್ವರ್ಗಕ್ಕೆ ಹೋಗಿಯೋ ನರಕಕ್ಕೆ ಹೋಗಿಯೋ ವಾಪಸ್ ಬರ್ಬೇಕಾಗತ್ತೆ. ಇದು ಮೋಕ್ಷ ಧರ್ಮದಲ್ಲಿ ಮುಕ್ತ ಮತ್ತು ಮೋಕ್ಷ ಅನ್ನೋದರ ವಿಷಯದಲ್ಲಿ ಚರ್ಚೆ ಮಾಡುವಾಗ ಅವತಾರೇ ಮಹಾವಿಷ್ಣೋ ಭಕ್ತ ಕುತ್ರ ಚ ಮುಚ್ಚತೆ ಇತ್ಯಾದಿಷ್ಟ ಬ್ರಹ್ಮ ವೈವರ್ತೆ. ಅವತಾರದಲ್ಲಿ ಮಹಾವಿಷ್ಣುವಿನ ಅವತಾರದ ಸಂದರ್ಭದಲ್ಲಿ ಭಕ್ತನು ಕುತ್ರ ಚ ಮುಚ್ಚತೆ, ಭಕ್ತನು ಹೇಗೆ ಬಿಡುಗಡೆಯನ್ನು ಪಡೆಯುತ್ತಾನೆ, ಹೇಗೆ ಅವನು ಮುಕ್ತಿಯನ್ನು ಹೊಂದುತ್ತಾನೆ ಅನ್ನುವುದನ್ನ ಅಲ್ಲಿ ಪ್ರಶ್ನೆ ಮಾಡಿದ ಸಂದರ್ಭ ಬಂದದ್ರಿಂದ, ಹಾಗಾದ್ರೆ ಈಗ ಅಲ್ಲಲ್ಲಿ ಸ್ವರ್ಗಕ್ಕೆ ಹೋಗಿದ್ದು ಇನ್ಯಾವುದೋ ಲೋಕಗಳಿಗೆ ಹೋಗಿದ್ದು ಯಾವುದು ಮೋಕ್ಷ ಅಲ್ಲ ಅಂತಾಯ್ತು. ಅವತಾರದ ಸಂದರ್ಭದಲ್ಲಿ ದೇವರು ಇಲ್ಲೇ ಇದ್ದಾನೆ ಅಂದ್ರೆ ಮೋಕ್ಷದಲ್ಲಿ ಇರ್ತಾನೆ ಅವನು, ಇಲ್ಲ ಅಂತಿಲ್ಲ. ಈಗಾಗ್ಲೇ ಮುಕ್ತರಾದವರ ಸುಖಕ್ಕೆ ಅವನೇ ಕಾರಣ. ಆದ್ರೆ ಭೂಮಿಯಿಂದ ಅವರು ದಾಟುವುದು ಯಾವಾಗ ಅಂದ್ರೆ ಅವತಾರದ ಸಂದರ್ಭದಲ್ಲಿ ಇಲ್ಲೇ ಇರ್ತಾರೆ, ಯಾರು ಹೋಗಲ್ಲ ಅಲ್ಲ. ಆದ್ರೆ ಈ ಉಳಿದ ದೇವತೆಗಳ ಉಪಾಸನೆ ಮಾಡಿದಾಗ ಹೋದ್ರು ಬಂತಲ್ಲ, ಹಾಗಾದ್ರೆ ಅದು ವಾಪಸ್ ಬರುವಂತದ್ದು ಅಂತ ಅರ್ಥ. ಒಟ್ಟಿಗೆ ಮುಕ್ತಿಯಾಗುವುದು ಅನ್ನುವ ವಿಷಯವನ್ನ ನಿರೂಪಣೆ ಮಾಡಿದ್ದಾರೆ. ಅದರಿಂದಾಗಿ ಆ ಅಂಶವನ್ನ ಇಲ್ಲಿ ಪರಿಗಣಿಸಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಉಳಿದ ಸಂಗತಿಗಳನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಕೃಷ್ಣಾರ್ಪಿತಂ ಅಸ್ತು. ಸ್ಮಿತಾ ಅವ್ರು ನಿನ್ನೇನೋ ಕೇಳಿದ್ರಿ, ನಾನು ಅಷ್ಟೊತ್ತಿಗೆ ಎಕ್ಸಿಟ್ ಆಗ್ಬಿಟ್ಟಿದ್ದೆ.